ನಮಸ್ಕಾರಮ್ಮ, ಬನ್ನಿ. ಓಹೋ, ಇದು ನಿಮ್ದೇನಾ ಗ್ಯಾರೇಜು? ಹೌದಮ್ಮ, ಜೀವನೋಪಾಯಕ್ಕೆ ಒಂದು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ನೀವು ಗ್ಯಾರೇಜ್ ಓಪನ್ ಮಾಡಿದ್ದೀರಾ ಅಂತ ಗೊತ್ತಿತ್ತು, ಆದರೆ ನೋಡಿರಲಿಲ್ಲ. ಬನ್ನಿಮ್ಮ ಒಳಗಡೆ ಕೂತ್ಕೊಂಡು ಮಾತಾಡೋಣ. ವೆಂಕಿ, ಲಕ್ಷ್ಮಿಗೆ ಹೇಳಪ್ಪ ನೀಲು ಅವ್ರು ಬಂದಿದ್ದಾರೆ ಅಂತ. ಅವ್ರು ಏನು ಹೇಳ್ತಿದ್ದಾರೆ? ಲಕ್ಷ್ಮಿ ಇಲ್ಲೇ ಹತ್ರದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಬಂದ್ಬಿಡ್ತಾಳೆ. ಬನ್ನಿಮ್ಮ. ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮ ಹತ್ರ ಸತ್ಕಾರ ಮಾಡಿಸ್ಕೊಳಕ್ಕೆ ಬಂದಿಲ್ಲ. ಬರ್ತಾ ನನ್ನ ಕಾರ್ ಕೆಟ್ಟೋಯ್ತು, ಅಲ್ಲೇ ಯಾರೋ ಹೇಳಿದ್ರು ಇಲ್ಲೇ ಪಕ್ಕದಲ್ಲಿ ಗ್ಯಾರೇಜ್ ಇದೆ ಅಂತ, ಅದಕ್ಕೆ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದು ನೋಡಿದ್ರೆ ನಿಮ್ಮ ಗ್ಯಾರೇಜ್. ಎಲ್ಲೋದ್ರೂ ಗಾಡಿ ರಿಪೇರಿ ತಾನೇ ಮಾಡೋದು. 2 ನಿಮಿಷಮ್ಮ, ಮಾಡ್ಕೊಟ್ಬಿಡ್ತೀನಿ. ಆದರೆ ರಿಪೇರಿ ಮಾಡೋ ಕೈಗಳು ಬೇರೆ ಇರುತ್ತಲ್ವಾ? ಗಾಡಿ ಏನು ತೊಂದರೆ ಅಂತ ಹೇಳಿ ನಾನು ನೋಡ್ತೀನಿ. ಅಲ್ಲ, ಇದನ್ನೇನು ನೀವು ಮಾಮೂಲಿಯಾಗಿ ರಿಪೇರಿ ಮಾಡ್ತಿರಲ್ಲ, ಆ ಥರ ಕಾರ್ ಅಂತ ಅನ್ಕೊಂಡ್ರಾ? ನಿಮ್ಗೆ ಹೇಳಿ ಏನೂ ಪ್ರಯೋಜನ ಇಲ್ಲ ಬಿಡಿ. ನಾನು ಸರ್ವಿಸ್ ಸೆಂಟ್ರಿಗೆ ಹೋಗ್ತೀನಿ. ಆಮೇಲೆ ನಾನೊಂದು ಹೇಳೋದು, ನೀವು ಇನ್ನೊಂದು ಅರ್ಥ ಮಾಡಿಕೊಂಡು ರಿಪೇರಿ ಮಾಡಿ ಅದಿನ್ನೇನೋ ಆಗೋದು ಬೇಡ. ನಾನು ನಿಮಗೆ ಹೇಗೆ ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಈ ಫೀಲ್ಡಲ್ಲಿ ಒಂದು 30-35 ವರ್ಷದಿಂದ ಇದ್ದೀನಿಮ್ಮ. ಈ ಕಂಪನಿ ಎಲ್ಲ ಮಾಡೆಲ್ ಕಾರ್ಗಳು ನನಗೆ ಗೊತ್ತು, ಟೆಕ್ನಾಲಜಿನೂ ಗೊತ್ತು. ಎಷ್ಟೋ ಸಲ ದೊಡ್ಡ ದೊಡ್ಡ ಮೆಕ್ಯಾನಿಕ್ಗಳು ಮಾಡೋಕ್ಕಾಗಲ್ಲ ಅಂತ ಕೈ ಬಿಟ್ಟಿರುವಂಥ ಗಾಡಿಗಳನ್ನು ಕಂಪನಿಯವ್ರು ನನ್ನ ಕರೆಸಿ ರಿಪೇರಿ ಮಾಡಿಸಿದ್ದಾರೆ. ನೀವೇನು ತಲೆ ಕೆಡಿಸ್ಕೋಬೇಡಿ, 2 ನಿಮಿಷ ಮಾಡ್ಕೊಂಡು. ನೀವು ಅದನ್ನು ಮುಟ್ಬೇಡಿ. ನಾನೇನಾದರೂ ಪರ್ಮಿಷನ್ ಕೊಟ್ನಾ ರಿಪೇರಿ ಮಾಡಿ ಅಂತ? ಬೇಡ ಅಂತ ಹೇಳ್ದೆ ತಾನೆ? ಹಾಗಲ್ಲ ನಿಲ್ಲೋರೆ, ಅದನ್ನ ನೋಡಿದ್ರೆ ಅಲ್ವಾ ಏನಾಗೈತೆ ಅಂತ ಗೊತ್ತಾಗೋದು. ನಮ್ಮ ಮಾವ ತುಂಬ ಚೆನ್ನಾಗಿ ರಿಪೇರಿ ಮಾಡ್ತಾರೆ, ಅವ್ರದ್ದು ಒಳ್ಳೆ ಕೈಗುಣ. ಅವ್ರೇನು ಮಾಡ್ತಾರೋ ಗೊತ್ತಿಲ್ಲ, ಆದರೆ ನನ್ನ ಕಾರನ್ನು ಮುಟ್ಟೋ ಯೋಗ್ಯತೆ ಇವ್ರಿಗಿಲ್ಲ. ಇವ್ರ ಕೈಗುಣ, ಇವ್ರ ಮಗಳ ಕಾಲ್ಗುಣ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಯಾವುದೋ ಒಂದು ಈ ಥರ ಶೆಡ್ಡಲ್ಲಿ ಗ್ಯಾರೇಜ್ ಹಾಕೊಂಡ್ಬಿಟ್ರೆ ಇವ್ರು ದೊಡ್ಡ ಮೆಕ್ಯಾನಿಕ್ ಆಗ್ಬಿಡ್ತಾರಾ? ನಿಲ್ಲೋರೆ, ಏನು ಅಂತ ಮಾತಾಡ್ತಾ ಇದ್ದೀರಾ? ಏನು ಪ್ರಪಂಚದಲ್ಲಿ ನೀವು ಒಬ್ಬರೇ ಕಾರ್ ಹಿಡ್ಕೊಂಡಿರೋದಾ? ನೀವು ಎಷ್ಟೇ ದುಡ್ಡು ಕೊಟ್ಟು ಕಾರ್ ತಗೊಂಡ್ರು ಅದು ಕೆಟ್ಟೋದಾಗ ರಿಪೇರಿ ಮಾಡೋದಕ್ಕೆ ಬೇಕಾಗಿರೋದು ಮೆಕ್ಯಾನಿಕ್ಕೆ. ಮೆಕ್ಯಾನಿಕ್ಕೆ ಬೇಡ ಅಂದ್ರೆ ಈ ಕೆಟ್ಟೋಗಿದೆಯಲ್ಲ ಗಾಡಿ, ಅದನ್ನ ನಿಮ್ಮ ಮನೆ ಮುಂದೆ ನಿಲ್ಸ್ಕೊಂಡು ಏನು ಪೂಜನ ಮಾಡ್ತೀರಾ? ಚಲ್ವಿ, ಹಾಗೆಲ್ಲ ಮಾತಾಡಬಾರ್ದಮ್ಮ. ಮಾವ, ನಿಮ್ಗೇನು ಗೊತ್ತಾಗಲ್ಲ, ನೀವು ಸುಮ್ಮನೆ ಇರಿ. ಅವ್ರು ಅವಾಗಿಂದ ಹೇಗೆ ಮಾತಾಡ್ತಿದಾರೆ ಅಂತ ಕೇಳಿಸ್ಕೊಂಡ್ರಿ ತಾನೇ? ಅವ್ರು ಹೇಗೋ ನಾನು ಹಾಗೆ. ಮಗ ತಗೋ. ಏನು ಇದು? ಯಾರನ್ನ ಕೇಳಿದ್ರು ಗೊತ್ತಿಲ್ಲ 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 ಅಂತಿದ್ದಾರೆ. ಮಗ, ಇದೆಲ್ಲ ಸ್ಟಾಪ್ ಮಾಡೋದೇ ಒಳ್ಳೇದು ಅನ್ಸುತ್ತೆ ಮಗ. ಅದು ಹೇಗೋ ಸ್ಟಾಪ್ ಮಾಡೋಕ್ಕಾಗುತ್ತೆ? ಇಷ್ಟು ವರ್ಷ ಮುಚ್ಚಿಟ್ಟಿದ್ದ ಸತ್ಯ ಈಗ ಆಚೆ ಬರ್ತಿದೆ ಅಂದರೆ ಅದು ನನಗೆ ಗೊತ್ತಾಗಲಿ ಅಂತಲೇ ಅರ್ಥ ಅಲ್ವಾ? ಹಾಗಂದಮೇಲೆ ಇದನ್ನೆಲ್ಲ ಹೇಗೆ ಅರ್ಧಕ್ಕೆ ನಿಲ್ಸೋಕ್ಕಾಗತ್ತೆ? ನಾನು ನಮ್ಮ ಅತ್ತೆನ ಕಂಡುಹಿಡಿಯೋವರೆಗೂ ಇದನ್ನು ನಿಲ್ಲಿಸಲ್ಲ. ಅಣ್ಣ ಮತ್ತು ತಂಗಿ ಒಂದಾಗಬೇಕು, ಅದು ನಮ್ಮಮ್ಮನ ಕೊನೆ ಆಸೆ ಆಗಿತ್ತು. ಒಂದು ಸತ್ಯದ ಅನಾವರಣ ಆಗುತ್ತೆ. ಎಷ್ಟೋ ವರ್ಷಗಳಿಂದ ಊತ್ ಹೋಗಿದ್ದ ಸತ್ಯ ಹೊರಗಡೆ ಬರುತ್ತೆ. ನೀನೇನು ಮಾಡಿದ್ಯಾ, ಎಂಥ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ನಾಳೆ ನಿನಗೆ ಗೊತ್ತಾಗುತ್ತೆ. ಲಕ್ಷ್ಮಿ ಯಾವಾಗ ಬರ್ತಾಳೋ ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಒಂದು ತಾಯಿ ಕೊನೆ ಆಸೆನ ಈಡೇರಿಸ್ತಾರವನು ಒಳ್ಳೆ ಮಗ ಹೇಗೋ ಆಗ್ತಾನೆ. ಸಾರಿ ಮಗ, ನೀನು ಪಡ್ತಿರೋ ಕಷ್ಟ ನೋಡಿ ಈಗ ಹೇಳ್ಬಿಟ್ಟೆ, ಬೇಜಾರು ಮಾಡ್ಕೋಬೇಕಾ? ಈ ಪ್ರಪಂಚದಲ್ಲಿ ಕಷ್ಟ ಯಾರಿಗಿಲ್ವೋ? ಕಷ್ಟ ಅಂತ ಶುರು ಮಾಡಿರೋ ಕೆಲಸನ ಅರ್ಧಕ್ಕೆ ಬಿಟ್ಬಿಡಕ್ಕಾಗತ್ತ? ಸೋಲಿಗೆ ಬೆನ್ನು ಕೊಟ್ರೆ ಕಣ್ಣು ಮುಂದೆ ಇರೋ ಗೆಲುವು ಪಡೆಯೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ನಮ್ಮ ಅತ್ತೆನ ಹೊರಕ್ಕೆ ಹೋಗ್ತೀನಿ, ಅಣ್ಣ ತಂಗಿನ ಒಂದು ಮಾಡೇ ಮಾಡ್ತೀನಿ. ಎಲ್ಲ ಬಿಡು, ಈಗ ಎಷ್ಟು ಮನೆ ಆಯಿತು? ಈಗ ಒಂದು 10 ಮನೆ ಆಯಿತು, ಇನ್ನೊಂದು 2 ಮನೆ ಇದೆ. ಇನ್ನಿಲ್ಲೇ ಕರ್ಕೊಂಡ್ಬಂದ್ಬಿಡ್ತೀನಿ. ಅಲ್ಲಪ್ಪ, ನಾನು ಆಗ್ಲಿಂದ ಗಮನಿಸ್ತಾ ಇದ್ದೀನಿ,
ಸುಮಾರು ಮನೆಗಳು ಹೋಗಿ ಯಾರನ್ನೂ ವಿಚಾರಿಸ್ತಾ ಇದ್ದೀರಲ್ಲ, ಯಾರನ್ನು ಹುಡುಕ್ತಾ ಇದ್ದೀರಾ? ನಮಸ್ತೆ ಸರ್, ನನ್ನ ಹೆಸರು ವಿಶ್ವ ಅಂತ. ಲಕ್ಷ್ಮಿ ಅಂತ ಇರೋರು ಏರಿಯಾದಲ್ಲಿ ಇದಾರಂತಲ್ಲ, ಅವ್ರನ್ನ ಹುಡುಕ್ತಿದ್ದೀನಿ. ಲಕ್ಷ್ಮಿ ಅಂತನಾ? ಅವ್ರು ನಿಮ್ಗೆ ಏನಾಗಬೇಕು? ಅವರು ನಮ್ಮ ದೂರದ ಸಂಬಂಧಿ ಆಗ್ಬೇಕು ಸರ್. ತುಂಬ ವರ್ಷಗಳ ಹಿಂದೆ ಯಾವುದೋ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿ ಮನೆ ಬಿಟ್ಟು ಬಂದಿದ್ರಂತೆ, ಅದಕ್ಕೆ ಅವ್ರನ್ನ ಹುಡುಕ್ತಾ ಇದ್ದೀನಿ. ಅವ್ರ ಗಂಡನ ಹೆಸರು ಶ್ರೀನಿವಾಸ್ ಅಂತನಾ? ಏನೋ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ ಸರ್. ನೀವು ಯಾರು ಹುಡುಕ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಫ್ರೆಂಡು ಶ್ರೀನಿವಾಸ್ ಅಂತ ಒಬ್ಬ, ಅವನ ಹೆಂಡತಿ ಹೆಸರು ಲಕ್ಷ್ಮಿನೇ. ಅವರು ಹೇಳ್ತಾ ಇರೋದು ಸರಿ ಇದೆ. ಇವೆಲ್ಲ ದೊಡ್ಡ ದೊಡ್ಡ ಗಾಡಿಗಳು. ನಮ್ಮಂಥ ಅನ್ಆಥರೈಸ್ಡ್ ಮೆಕ್ಯಾನಿಕ್ಸ್ ಕೈ ಹಾಕಿ ಗಾಡಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇನ್ಶೂರೆನ್ಸ್ ಕಂಪನಿಯವರು 100 ಪ್ರಶ್ನೆ ಕೇಳ್ತಾರೆ, 1 ಪೈಸಾ ಕಾಂಪನ್ಸೇಷನ್ ಮಾಡಲ್ಲ. ಅವ್ರ ಗಾಡಿ ಅವ್ರ ಅಭಿಪ್ರಾಯ. ಆ ದೃಷ್ಟಿಕೋನದಿಂದ ನೋಡಿದ್ರೆ ಅವ್ರು ಹೇಳೋದು ಸರಿಯಾಗೇ ಇದೆ. ಮಾವ, ನೀವು ಸುಣ್ಣದ ನೀರಲ್ಲೂ ಗೋವಿನ ಹಾಲು ನೋಡೋಂಥ ಜನ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಇವ್ರು ಮಾತಾಡ್ತಿರೋದು ಕಳ್ಳಿ ಹಾಲಿನ ಥರ ಅದೇ. ಅದನ್ನ ಕೇಳಿಸ್ಕೊಂಡು ಹೆಂಗೆ ಸುಮ್ಮನಿರಕ್ಕಾಯ್ತದೆ ಹೇಳಿ? ನೋಡಿ, ಈ ಮಾತನ್ನ ಇಲ್ಲೇ ಬಿಟ್ಬಿಡಿ. ನೋಡಿಮ್ಮ, ನೀವು ಹ್ಞೂ ಅಂದರೆ ಗಾಡಿ ಏನಾಗಿದೆ ಅಂತ 2 ನಿಮಿಷದಲ್ಲಿ ನೋಡ್ತೀನಿ. ನನ್ನ ಕೈಲಾದರೂ ಮಾಡ್ತೀನಿ, ಇಲ್ಲ ಅಂತ ಅಂದರೆ ನೀವು ಸರ್ವಿಸ್ ಸ್ಟೇಷನ್ಗೆ ತೊಗೊಂಡು, ಆಯಿತಾ? ನೀವು ನೋಡಿ ಮಾವ. ಮಿಕ್ಕಿ, ಒಂಚೂರು ಬ್ಯಾನೆಟ್ ಓಪನ್ ಮಾಡಪ್ಪ. ಮೂವತ್ತಾರು ವರ್ಷದಿಂದ ಇಬ್ಬರು ಪ್ರೀತಿ ಮಾಡಿಕೊಂಡು ಮದುವೆ ಮಾಡ್ಕೊಂಡು ಬಂದರು. ಆದರೆ ಹುಡುಗಿ ಮನೆಯವ್ರಿಗೆ ಅದು ಇಷ್ಟ ಆಗಲಿಲ್ಲ ಅಂತ ಅವ್ರನ್ನ ಹೊರಗೆ ಹಾಕಿದ್ರು. ಹೌದಾ? ಈಗ ಅವ್ರು ಎಲ್ಲಿದ್ದಾರೆ ಸರ್? ಇಷ್ಟು ವರ್ಷ ಇಲ್ಲೇ ಪಕ್ಕದ ರೋಡಲ್ಲಿದ್ದರು. ತುಂಬ ವರ್ಷಗಳಿಂದ ಮದುವೆ ಆದಮೇಲೆ ಅವ್ರಿಗೆ ಮಕ್ಕಳೇ ಆಗಿರಲಿಲ್ಲ. ಒಬ್ಬ ಮಗುನ ದತ್ತು ತಗೊಂಡು, ಅವನ ಕಾಲದಶೆನೋ ಏನೋ, ಅವ್ರಿಗೆ ಒಟ್ಟು 2 ಗಂಡು 2 ಹೆಣ್ಣು, ಒಟ್ಟು 5 ಮಕ್ಕಳು. ಎಲ್ರಿಗೂ ಮದುವೆ ಆಯಿತು, ಎಲ್ಲರೂ ಚೆನ್ನಾಗೇ ಇದ್ದರು. ಈಗ ಸ್ವಲ್ಪ ದಿನಗಳಿಂದ ಗಂಡು ಮಕ್ಕಳು ಬೇರೆ ಆಗಿದ್ದಾರೆ. ಈಗ ಆ ದುಡ್ಡು ತಗೊಂಡಿದ್ದಾರಲ್ಲ, ಆ ಮಗನ ಜೊತೆ ಶೆಡ್ನಲ್ಲಿದ್ದಾರೆ. ಲಕ್ಷ್ಮೀ